ರಾಜಾಜಿನಗರದ ಎರಡು ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್. ನೋಡಿ, ಒಂದು ಮಾತು ಹೇಳ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಆಡಳಿತ ಯಾರ್ದಿತ್ತು? ಕಾಂಗ್ರೆಸ್ ಪಕ್ಷದ DC ಕಮಿಷನರ್ ಅವರು ಅಲ್ಲಿಯ ಮುಖ್ಯಸ್ಥರಿರ್ತಾರೆ. ಅವರು ಕಮಿಷನರ್ DC ಅವರು ಕಾಂಗ್ರೆಸ್ ಆಡಳಿತದಲ್ಲಿದ್ದರು, ಮತ್ತೆಲ್ಲ ಅಧಿಕಾರಿಗಳು ಅವ್ರ ಸ್ಟೇಟ್ ಆಡಳಿತದಲ್ಲಿದ್ದರು. ಹಾಗೆಲ್ಲ ಇಲೆಕ್ಷನ್ ಕಮಿಷನ್ ಡೈರೆಕ್ಟಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಸಂದರ್ಭದಲ್ಲಿ ಇಲೆಕ್ಷನ್ ಕಮಿಷನ್ನು ಅಬ್ಜೆಕ್ಷನ್ಸ್ ಕೇಳಿದಾಗ ಯಾವ ಅಬ್ಜೆಕ್ಷನ್ ಬಂದಿಲ್ಲ. ಈಗ ಅದೊಂದು ಇಡೀ ಭಾರತದಲ್ಲಿಯೇ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆಗಳ ಮೇಲೆ ಪ್ರಹಾರ ಮಾಡಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನು ಜನ ಇವತ್ತು ಅವರಿಗೆ ಬೆಂಬಲ ಕೊಟ್ಟು ಜಯವನ್ನು ಕೊಡ್ತಾ ಇದ್ದಾರೆ, ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅವರು ನಡೆಸೋದಕ್ಕೇನು ಹಿನ್ನಡೆ ಆಗಿದೆ ಅದು ಮುಚ್ಚಿಕೊಳ್ಳಲು ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಅದರಲ್ಲಿ ಪುರಾವೆ ಇದು ಕೊಟ್ಟಿಲ್ಲ. ಒಂದಿಷ್ಟು ದಾಖಲೆಗಳಿದ್ದಾವೆ, ಆ ದಾಖಲೆಗಳನ್ನು ತಗೊಂಡು ಬರ್ತೀನಿ. ಅಲ್ಲಿ ಬರಲಿಲ್ಲ, ಬಂದ ಮೇಲೆ ಮಾತಾಡೋಣ. ಸುಮ್ಮನೆ ಯಾಕೆ ಮಾತಾಡೋಣ? ರಾಜಾಜಿನಗರದ ಎರಡು ಕ್ಷೇತ್ರದಲ್ಲೂ ಕೂಡ ಮತಗಳ್ಳತನ ಆಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಆರೋಪ ಮಾಡಿದ್ದಾರೆ. ಅದರ ವಿರುದ್ಧ ಪ್ರತಿಭಟನೆ ಮಾಡ್ತೀನಿ ಅಂತ ಹೇಳಿ ಕೂಡ ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್. ನೋಡಿ, ಒಂದು ಮಾತು ಹೇಳ್ತೀನಿ. ಲೋಕಸಭಾ ಚುನಾವಣೆಯಲ್ಲಿ ಆಡಳಿತ ಯಾರ್ದಿತ್ತು? ಕಾಂಗ್ರೆಸ್ ಪಕ್ಷದ DC ಕಮಿಷನರ್ ಅವರು ಅಲ್ಲಿಯ ಮುಖ್ಯಸ್ಥರಿರ್ತಾರೆ. ಅವರು ಕಮಿಷನರ್ DC ಅವರು ಕಾಂಗ್ರೆಸ್ ಆಡಳಿತದಲ್ಲಿದ್ದರು, ಮತ್ತೆಲ್ಲ ಅಧಿಕಾರಿಗಳು ಅವ್ರ ಸ್ಟೇಟ್ ಆಡಳಿತದಲ್ಲಿದ್ದರು. ಹಾಗೆಲ್ಲ ಇಲೆಕ್ಷನ್ ಕಮಿಷನ್ ಡೈರೆಕ್ಟಾಗಿ ಏನು ಮಾಡೋಕ್ಕೆ ಸಾಧ್ಯ ಇಲ್ಲ. ಮತ್ತು ಆ ಸಂದರ್ಭದಲ್ಲಿ ಇಲೆಕ್ಷನ್ ಕಮಿಷನ್ನು ಅಬ್ಜೆಕ್ಷನ್ಸ್ ಕೇಳಿದಾಗ ಯಾವ ಅಬ್ಜೆಕ್ಷನ್ ಬಂದಿಲ್ಲ. ಈಗ ಅದೊಂದು ಇಡೀ ಭಾರತದಲ್ಲಿಯೇ ಸ್ಥಾಪಿತವಾಗಿರುವಂಥ ಸಂವಿಧಾನ ಸಂಸ್ಥೆಗಳ ಮೇಲೆ ಪ್ರಹಾರ ಮಾಡಿ ನರೇಂದ್ರ ಮೋದಿಯವರ ನಾಯಕತ್ವದಲ್ಲಿ ಏನು ಜನ ಇವತ್ತು ಅವರಿಗೆ ಬೆಂಬಲ ಕೊಟ್ಟು ಜಯವನ್ನು ಕೊಡ್ತಾ ಇದ್ದಾರೆ, ಮತ್ತು ಕಾಂಗ್ರೆಸ್ ಪಕ್ಷದ ನೇತೃತ್ವದಲ್ಲಿ ಅವರು ನಡೆಸೋದಕ್ಕೇನು ಹಿನ್ನಡೆ ಆಗಿದೆ ಅದು ಮುಚ್ಚಿಕೊಳ್ಳಲು ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಆದರೆ ಯಾವುದೇ ಅದರಲ್ಲಿ ಪುರಾವೆ ಇದು ಕೊಟ್ಟಿಲ್ಲ. ಒಂದಿಷ್ಟು ದಾಖಲೆಗಳಿದ್ದಾವೆ, ಆ ದಾಖಲೆಗಳನ್ನು ತಗೊಂಡು ಬರ್ತೀನಿ. ಅಲ್ಲಿ ಬರಲಿಲ್ಲ, ಬಂದ ಮೇಲೆ ಮಾತಾಡೋಣ. ಸುಮ್ಮನೆ ಯಾಕೆ ಮಾತಾಡೋಣ?